ಮಾಡಿದ್ದೀನಿ. ಕರಣಿ ಅಂತ ಪರಿಮಳ ತೀರ್ಥ ಅಂತ ಅರವತ್ತರ ಒಂದು ಬಸ್ ಸ್ಟಾರ್ಟ್ ಆಗಿದೆ. ಇಲ್ಲ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ನಿಮಿಷದಲ್ಲೇ ದರ್ಶನ ಆಗೋಯ್ತು. ಬಸ್ ಮಾಡಿ ಜಾಗ ಚಿಕ್ಕ ಕಲ್ ಮೇಲೆ ಅದೊಂದು ದೊಡ್ಡ ಬಂಡೆ ಹೆಂಗ್ ನಿಂತಿದೆ ನೋಡಿ. ಇವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡಿದ್ದಾರೆ. ಒಂದು ದಿವಸ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ನೋಡಿ ನಮ್ಮ ಹೊಸ ಸಬ್ಸ್ಕ್ರೈಬರು ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಶ್ರೀ ಆಚಾರ್ ಲಾಗ್ಸ್. ಈ ಲಾಗ್ ನೀವು ಏನು ನೋಡ್ತಿದ್ದೀರಾ, ಇದು ಮಂತ್ರಾಲಯಕ್ಕೆ ಹೋಗಿದ್ದು ಪಾರ್ಟ್ 2 ಲಾಗ್ಸ್. ಈ ಲಾಗ್ಸ್ ಮೊದಲಿಗೆ ಒಂದು ಸ್ವಲ್ಪ ವಿನ್ನಾಯ್ಸ್ ಸ್ವಲ್ಪ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಲಾಗ್ ನೋಡ್ಕೊಂಡು ಬರೋಣ. ನೀರೇ ಇಲ್ಲ, ಫುಲ್ ಸೈಲೆಂಟ್ ಆಗಿದೆ. ಆದರೆ ಒಂದು ಕಾಲದಲ್ಲಿ ಮುಗಿಸಿದಂತೆ ಎಷ್ಟೋ ಜನಕ್ಕೆ ಹಾನಿಯಾಗಿದೆ, ಎಷ್ಟೋ ಜನರು ಸಾವನ್ನೋವುಗಳಾಗಿದೆ ಈ ನದಿಯಿಂದ. ತುಂಗಭದ್ರಾ ನದಿ ನೋಡಿ ಎಷ್ಟು ಪ್ರಶಾಂತವಾಗಿ, ಎಷ್ಟು ಸೈಲೆಂಟಾಗಿ ಹರಿತಿದೆ. ಬೇಜಾರು ಏನಂದ್ರೆ ಎಷ್ಟು ಒಳ್ಳೆ ನದಿನ ನೋಡಿ ಯಾವ ತರ ಮಾಡಿದ್ದಾರೆ ನೋಡಿ ಗೈಸ್. ನೋಡಿ ಗೈಸ್, ಎಷ್ಟು ಒಳ್ಳೆ ನದಿ, ಎಷ್ಟು ಪ್ರಶಾಂತವಾಗಿದೆ, ಎಂತ ಒಳ್ಳೆ ಜಾಗ. ಜಾಗನ ಎಲ್ಲ ಹಾಳು ಮಾಡಾಕಿದ್ದಾರೆ. ಅಲ್ಲಂದ್ರಲ್ಲಿ ಕಸ. ಇಲ್ಲಿ ಆಕ್ಟರ್ ಜಗ್ಗೇಶ್ ಅವರು ಏನೋ ಬರ್ಸಿದ್ರಂತೆ, ಬನ್ನಿ ನೋಡೋಣ. ಅದನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಏನೋ ಕೆತ್ಬಿಟ್ಟು ಹೋಗಿದಾರಂತೆ, ಅದನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಗೈಸ್. ಗಾಳಿ ಮಾತ್ರ ಹೆವಿ ಇದೆ, ವಾಯ್ಸ್ ಕೇಳಿಸುತ್ತೆ ಇಲ್ಲ ಗೊತ್ತಿಲ್ಲ. ಇದು ಎಷ್ಟೋ ಜನ ಗೊತ್ತಿಲ್ಲ, ಜಗ್ಗೇಶ್ ಅವ್ರು ಕೆತ್ತಿರೋದು, ಜಗ್ಗೇಶ್ ಅವ್ರು ಮಾಡ್ಸಿರೋದು. ಏನಿದೆ ಇದೇನಾ ಜಗ್ಗೇಶ್ ಸರ್ ಬಿಡಿಸಿದ್ದಂತ ನೋಡಿ. ಮಾಡಿ ರೂಮ್ ತರ ಮಾಡಿದ್ದಾರೆ. ಇಲ್ಲಿ ತುಳಸಿ ಗಿಡ ಇದೆ. ಏನಂತಾರ ಅದನ್ನ? ಇದು ರಾಯರ ಬಂಡೆ. ರಾಯರ್ ಬಂಡಿ ಅಂತ ಗೈಸ್ ನೋಡಿ. ಇದನ್ನ ರಾಯರ್ ಬಂಡಿ ಅಂತ ಕರೀತಾರೆ. ನೋಡಿ ಗೈಸ್, ಅವರು ಹೇಳ್ತವ್ರೆ ಇಲ್ಲಿ ಬಂದವರೆಲ್ಲ ಇಲ್ಲಿ ಜಾಗ ಹಾಳು ಮಾಡಿದಾರಂತೆ. ದಯವಿಟ್ಟು ಇಲ್ಲಿ ದರ್ಶನಕ್ಕೆಲ್ಲ ಬಂದ್ರೆ ಜಾಗ ಹಾಳು ಮಾಡ್ಬೇಡಿ ಗೈಸ್. ಕಸ ಎಸೆಯೋದು ಅಂತವೆಲ್ಲ ಮಾಡ್ಬೇಡಿ. ನೋಡಿ ಗೈಸ್, ಅವ್ರ ಜಾಗ ಬರ್ತೀರಾ ನೋಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಹೋಗಿ. ಏನ್ ಕಸ ತಂದಿರ್ತೀರ ಅದನ್ನ ದಯವಿಟ್ಟು ತಗೊಂಡೋಗಿ ಗೈಸ್ ವಾಪಸ್. ಎಲ್ಲಂದ್ರಲ್ಲಿ ಎಸಿಬೇಡಿ. ನೋಡಿ ಎಂತ ಒಳ್ಳೆ ಜಾಗನ ಹಾಳು ಮಾಡಿಟ್ಟಿದ್ದೀರಾ. ಎಲ್ಲ ನಿಮ್ ಕೈಲೇ ಇರೋದು. ಮತ್ತೆ ಗೈಸ್ ನೋಡಿ, ಒಂದು ಕರುಂಗಲಿ ಮತ್ತೆ ಗಂಧದ ಪೌಡ್ರ್ ಎಲ್ಲ ತಗೊಂಡಿದ್ದೀವಿ. ಇದೇ ಆಂಟಿ ಅಂಗಡಿಯಲ್ಲಿ ತಗೊಂಡಿದ್ದು. ಅದೇ ಕರುಂಗಲಿ ಒರಿಜಿನಲ್ ಅಂತೆ, ನಾನಂತ ತಗೊಂಡಿದ್ದೀನಿ. ಹಂಗೆ ಗಂಧದ ಪೌಡ್ರು ತಗೊಂಡಿದ್ದೀವಿ. ಇವರೊಂದು ಫೋಟೋ ಎಲ್ಲ ತಗೊಂಡಿದ್ದಾರೆ ಗೈಸ್. ಬನ್ನಿ ನೆಕ್ಸ್ಟು ಪ್ರಸಾದ ತಗೊಳಕ್ ಹೋಗೋಣ.
ತಗೊಂಡಾಗ್ಲೇ ಹಾಕೋತಿದ್ದಾನೆ. ತಿರ್ಗಿ ಕಡೆ ನೋಡಿ, ಇವಾಗ ಸನ್ಯಾಸಿ ಆಗಿದ್ದಾನೆ, ಸನ್ಯಾಸತ್ವ ತಗೊಂಡಿದ್ದಾನೆ, ಮದುವೆ ಆಗಲ್ಲಂತೆ. ಮಂತ್ರಾಲಯದ ಪುಷ್ಕರಣಿ ಅಂತ, ಪರಿಮಳ ತೀರ್ಥ ಅಂತ. ತೆಪ್ಪೋತ್ಸವ ಅಂತ ಮಾಡ್ತಾರಂತೆ ಅದನ್ನ ನೋಡಿ. ಮೀನ್ಗಳಿದಾವ ಅವು ಫಿಲ್ಟ್ರ ಏನದು? ಅದು ಇದಾ ಕಾರಂಜಿ ತರ ನೀರ್ ಕಡಿಮೆ ಆದಂಗೆಲ್ಲ ಅವ್ರ ಇದು ಮಾಡ್ತಾ ಇದ್ರು. ನೋಡಿ ಎಷ್ಟು ಸಖತ್ತಾಗಿದೆ. ಸೂಟ್ ಆಗ್ತದೆ ಸನ್ಯಾಸಿ ಆಗೋದು, ಸೂಟ್ ಆಗ್ತೈತೆ. ಮುಂದೆ ಒಂದ್ ದಿವಸ ಸನ್ಯಾಸಿ ಆಗ್ಬೇಕು ಅಂತ ಆಸೆ ಇದೆ. ಆಗ್ಬೇಡ ಅಂತ ಸುಮ್ಮನಿರಿ. ಆಗ್ಬಿಡು ಆಗ್ಬಿಡ್ತೀನಿ. ನಾನೇ ಸಾಥ್ ಕೊಡ್ತೀನಿ. ನೀನು ಸಾಂಗ್ಗಳು ನಾನೇ ಹಾಕೋಣ, ನೀನಾಗು. ನಾನ್ ಬೇಕಿದ್ರೆ ನಿನ್ ಮಠಕ್ಕೆ ಡೊನೇಷನ್ ಮಾಡ್ತೀನಿ. ಬೇಡಪ್ಪ. ನೋಡಿ ನಾಯಿ ನಮ್ಮನ್ನೆಲ್ಲ ನೋಡಿ ಸಾಕಲ್ಲ. ನೋಡಿ ಪ್ರಸಾದ ತಗೊಳಕ್ಕೆ ಹೋಗ್ತಿದೀವಿ ಈಗ. ಮತ್ತೆ ಇದು ಕೂಡ ದೇವಸ್ಥಾನ ಇದೆ ಅಂತ. ಮೊಬೈಲ್ ಎಲ್ಲ ಇದೆ ತಾನೆ? ಏನಿದು ದೇವಸ್ಥಾನ ದೇವಸ್ಥಾನ ಮಂತ್ರಾಲಯ ಅಂತ ಹೆಸರು ಬಂದಿದ್ದು ಈ ಮಂಚಾಲಮ್ಮ ದೇವಿಯಿಂದಂತೆ. ರಾಘವೇಂದ್ರ ಸ್ವಾಮಿಗಳಿಗೆ ಜಾಗ ಕೊಟ್ಟಿದ್ದು, ನೆಲೆ ನಿಲ್ಲಿಸ್ಲಿಕ್ಕೆ ಜಾಗ ಕೊಟ್ಟಿದ್ದು ಮಂಚಾಲಮ್ಮ ದೇವಿ. ನೋಡಿ ಇದೇ ಮಂಚಾಲಮ್ಮ ಟೆಂಪಲ್. ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ಇದು ಆಶೀರ್ವಾದ ತಗೊಂಡು ಆಮೇಲೆ ರಾಯರ ಆಶೀರ್ವಾದ ತಗೊಳಕ್ ಹೋಗ್ಬೇಕು. ನಾವು ಉಲ್ಟಾ ಮಾಡಿದ್ದೀವಿ, ಗೊತ್ತಿರ್ಲಿಲ್ಲ. ನೋಡಿ ಮಂಚಾಲಮ್ಮ ರಾಯರ ಮಠದ ಬಲಭಾಗದಲ್ಲಿದೆ. ಇದು ರಾಘವೇಂದ್ರ ಸ್ವಾಮಿಗಳಿಗೆ ಜಾಗ ಕೊಟ್ಟಿದ್ದು, ಸಾನ್ನಿಧ್ಯ ಕೊಟ್ಟಿದ್ದು ಇದೇ ಮಂಚಾಲಮ್ಮ ಅಂತ. ಊಟ ಮುಗಿಸ್ಕೊಂಡು ಮತ್ತೆ ರೂಮಲ್ಲಿ ಮನೆಗೆ ಹೋಗ್ತೀವಿ. ದರ್ಶನ ಎಲ್ಲ ಕ್ಲೀನಾಗೈತೆ, ಕ್ಲೀನಾಗಿ ಮಾಡಿಸ್ಕೊಟ್ಟಿಲ್ಲ ಅಂದ್ರೆ ಇರ್ತಿರ್ಲಿ. ಬೇಗನೆ ದರ್ಶನ ಎಲ್ಲ ಆಯ್ತು. ಇವ್ರ ತಾಯಿಯವರಲ್ಲೇ ಉಳ್ಕೊಂಡವ್ರಿಗೆ, ತಾಯಿ ಬಂದಿಲ್ಲ, ಇವನೊಬ್ಬನೇ ಬಂದವನೇ. ದರ್ಶನ ಎಲ್ಲ ಕ್ಲೀನಾಗಾಯ್ತು. ಈಗ ಮತ್ತೆ ಮನೆಗೆ ಹೋಗ್ತೀವಿ. ಎಲ್ಲಿಗೆ ಹೋಗ್ತಿದೀವಪ್ಪ? ಪಂಚಮುಖಿ ಆಂಜನೇಯ ಟೆಂಪಲ್ ಅಂತೆ. ಅಷ್ಟೊಂದು ಅಕ್ಕನ ಮನೆಗೆ ಹೋಗಿ ಆಮೇಲೆ ನೋಡಪ್ಪ ಏನದ ಒಂದು ವೆಹಿಕಲ್ 3 ಜನ ಹೋಗ್ತಿದ್ದೀವಿ. ಪೊಲೀಸರು ಇರಲ್ಲ ತಾನೆ? 3 ಜನ ಹೋಗ್ತಿದ್ದೀವಿ ಗೈಸ್, ಒಂದು ವೆಹಿಕಲ್. ಹೋಯ್ತಾ ಇದೀವಿ ಗೈಸ್. ನೋಡಿ ಮಂತ್ರಾಲಯ ಒಂಥರ ನಂಬರ್ ಆಗ್ಬಿಟ್ಟೈತಿ. ಇವಾಗ ನಮ್ಮೂರಲ್ಲಿ ಇದ್ರೆ ನಾನು ಈ ಥರ ಓಡಾಡಲ್ಲ. ಪಂಚಮುಖಿ ಆಂಜನೇಯ ಟೆಂಪಲ್ ಮಳೆ ಬರಂಗೈತೆ ಗೈಸ್. ಟೀ ಕುಡಿಯಕ್ಕಂತ ಮಳೆ ಬರಂಗೈತೆ ಗೈಸ್. ಫುಲ್ ಮೋಡ, ವೆದರ್ ಮಾತ್ರ ಸಖತ್ತಾಗೈತೆ, ಬಿಸಿಲಿಲ್ಲ, ಫುಲ್ ಮೋಡ. ನೋಡಿ ಆಟೋದಲ್ಲಿ ನೋಡಿ ಏನಿಲ್ಲ ಅಂದ್ರೂ 20 ಜನ. ಬನ್ನಿ ಮತ್ತೆ ಹೋಗೋಣ. ಪೆಟ್ರೋಲ್ ಎಲ್ಲ. ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಪಂಚಮುಖಿ ಆಂಜನೇಯ ಟೆಂಪಲ್ ಜನ ಏನು ಅಷ್ಟೊಂದಿಲ್ಲ ನೋಡಿ. ಎಷ್ಟು ಸ್ಪೆಷಲ್ ಎಂಟ್ರಿ.
ಸ್ಪೆಷಲ್ ಎಂಟ್ರಿ ನೋಡಿ, ಅದು ನಾರ್ಮಲ್ ಕ್ಯೂ, ನಮಗೆ ಸ್ಪೆಷಲ್ ಎಂಟ್ರಿ. ತಿನ್ನೋದಾ ಇದನ್ನು ತಿನ್ನೋದಂತ ದರ್ಶನ ಮುಗಿಸ್ಕೊಂಡು ಬಂದ್ವಿ. 2 ಲಕ್ಷಕ್ಕೆ ದರ್ಶನ ಆಗುತ್ತೆ. ಒಂದು 2 ನಿಮಿಷದಲ್ಲೇ ದರ್ಶನ ಆಗೋಯ್ತು. ಈ ಕಡೆ ಹೋಗ್ತಿದ್ದೀವಿ. ತಪಸ್ ಮಾಡಿ ಜಾಗ ಅಂತ ನೋಡಿ. ಇದನ್ನ ಪುಷ್ಪಕ ವಿಮಾನ ಅಂತ ಕರೀತಾರೆ ಗೈಸ್. ನೋಡಕ್ಕೆ ಒಂಥರ ಫ್ಲೈಟ್ ತರ ಇದೆ. 2 ಬಂಡೆಗಳ ಮೇಲೆ ಹೆಂಗ್ ನಿಂತಿದೆ ನೋಡಿ, ಆ ಒಂದು ಕಲ್ಲು ಹೆಂಗ್ ಬ್ಯಾಲೆನ್ಸ್ ಆಗಿ ನಿಂತಿದೆ 2 ಬಂಡೆಗಳ ಮೇಲೆ. ಇದನ್ನ ಪುಷ್ಪಕ ವಿಮಾನ ಅಂತ ಕರೀತಾರಂತೆ. ಏನಂಟಿ ಇದು ಕಲ್ಲೆಲ್ಲ ಜೋಡಿಸಿದಾರಲ್ಲ? ಕಟ್ಟಿದ್ರೆ ಮನೆ ಕಟ್ತೀವಿ ಅಂತ ಎಷ್ಟು ಲೆವೆಲ್ಗೆ ಕಟ್ತೀವಲ್ಲ ಮನೆ ಕಟ್ಟುವ. ಏನಾಯ್ತು ಇಲ್ಲಿ ಒಳಗೆ? ಕಲ್ಲು ಕಟ್ತವ್ರ ಕಲ್ಲು ನೋಡಿ ಗೈಸ್. ಅದೊಂದು ಬಂಡೆ ನೋಡಿ, 2 ಕಲ್ಲು, ಚಿಕ್ಕ ಕಲ್ಲು ಮೇಲೆ ಅದೊಂದು ದೊಡ್ಡ ಬಂಡೆ ಹೆಂಗ್ ನಿಂತಿದೆ ನೋಡಿ ಗೈಸ್. ಆ ಬಂಡೆ ಇಲ್ಲೊಂದಿದೆ ಅಂತ. ಏನ್ ದೇವಿ? ಲಕ್ಷ್ಮೀ ದೇವಿ. ಇಲ್ಲೆಲ್ಲ ಲಕ್ಷ್ಮೀ ದೇವಿ ಹೋಗ್ತಾ ಇದೀವಿ. ಹಂಗೆ ಇನ್ನೊಂದು ಲಕ್ಷ್ಮೀ ದೇವಿ ಇದೆ ಅಂತೆ, ಅದನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ. ಲಕ್ಷ್ಮೀ ದೇವಿ ಅಂತ ಇತ್ತು. ಜನ ಜಾಸ್ತಿ ಇದ್ದಾರೆ. ಜಾಸ್ತಿ ಅದು ಸ್ವಲ್ಪ 7 ಗಂಟೆಗೆ ಹೋಗೋದು. ನೆಕ್ಸ್ಟ್ ಟೈಮ್ ಕಪ್ಪ ಬಿಚ್ಚಾಲಿ ಅಂತ ಅಪ್ಪಣ್ಣ ಚಾಲಿಗರ ಮನೆ ಒಂದು ಸ್ಥಳ. ಮೇಕೆ ಕ್ರಾಸಿಂಗ್ ನೋಡಿ ಗೈಸ್, ಮೇಕೆ ಕ್ರಾಸಿಂಗ್. ಹಳ್ಳಿಗಳಲ್ಲಿ ಟ್ರಾಫಿಕ್ ಅಂದ್ರೆ ಇದೆ. ಟ್ರಾಫಿಕ್ ಗಾಳಿ ಹೊಡಿತಿದೆ. ಬಿಚ್ಚಲಮ್ಮ ದೇವಸ್ಥಾನ ಇಲ್ಲಿ
ಮನೆಯಿಂದ ಹೊರಟಿದ್ದೀವಿ. ಈಗ ಟ್ರೈನ್ ಹತ್ತಬೇಕು. 9 ಗಂಟೆಗೆ ಟ್ರೈನ್ ಇರೋದು. ಆಗಲೇ 8:10 ಆಯಿತು. ಟ್ರೈನಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಇವತ್ತಿನ ಜರ್ನಿ ಹಿಂಗಿರುತ್ತೆ ಅನ್ನೋದು. ಬನ್ನಿ. ಹಾಯ್. ಹೋಗಿ ಪೂರ್ತಿ ಮಂತ್ರಾಲಯ ಊರಿಗೆ ಬಾಯಿ ಮಾಡಿ ಹೋಗ್ತಾ ಬೆಂಗಳೂರು. ನಾಳೆಯಿಂದ ಅದೇ ಕೆಲಸ. ಹೋಗ್ತಾ ಇದ್ದೀವಿ. ಸರಿ ಅಂಕಲ್, ಥ್ಯಾಂಕ್ಸ್ ಅಂಕಲ್, ಬರ್ತೀವಿ. ಬೈ ಬೈ. ಮಂತ್ರಾಲಯಗೆ ಬಾಯಿ ಹೇಳ್ಬಿಟ್ಟು ಇವತ್ತು ರಿಟರ್ನ್ ಟು ಬೆಂಗಳೂರು. ಗೈಸ್ ಎಷ್ಟು ಹಾರ್ಟ್ಫುಲ್ ಇದಾರೆ ಅಂದ್ರೆ ಇವ್ರ ಫ್ಯಾಮಿಲಿ ಎಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಕಾಮಿಡಿ. ಅವ್ರ ಮನೆಯವ್ರ ತರನೇ ಟ್ರೀಟ್ ಮಾಡಿದ್ದಾರೆ. ಒಂದ್ ದಿವಸ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಈಗ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಿದೆ. ಆದ್ರೂ ಹೋಗ್ಬೇಕಲ್ಲ ಗೈಸ್. ಇನ್ನೊಂದ್ 2 ದಿವಸ ನಾನು ಮಂತ್ರಾಲಯದಲ್ಲಿ ಇದ್ಬಿಟ್ರೆ ನಮ್ದೇ ಮಂತ್ರಾಲಯ ಫುಲ್ ಅವ್ರದೇ ಫ್ಯಾಮಿಲಿ ಮಕ್ಳು ತರ ನೋಡ್ಕೊಂಡ್ರು. ಅಂತೂ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದು ಇಂಚಿಂಚು ಬಿಟ್ಲಿಲ್ಲ. ಮಂತ್ರಾಲಯದ್ದು ಯಾವ ಪ್ಲೇಸಿಗೆ ಹೋಗಿದ್ದೀವಿ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದಾರೆ ನಮ್ಗೆ. ಚಂದನಕ್ಕ ವಿಡಿಯೋ ನೋಡಿದ್ರೆ ಚಂದನಕ್ಕಂಗೂ ಥ್ಯಾಂಕ್ಸ್. ಚಂದನಕ್ಕಂಗೂ ಥ್ಯಾಂಕ್ಸ್. ಈತಂದ್ರೆ ನಮ್ ಜೊತೆ ಕಳ್ಸಿದ್ದಕ್ಕೆ. ಇಲ್ಲಂದಿದ್ರೆ ನಾವ್ ಇಲ್ಲಿ ಸುಮ್ನೆ ಬಂದು ನಾವಿಲ್ಲಿ ಅರ್ಧ ಹೊತ್ನಾಗ ಬಂದು ನಾವು ದರ್ಶನ ಮಾಡ್ಕೊಂಡು ಹೋಗ್ಬೇಕಿತ್ತು ಗೈಸ್ ಎಲ್ಲರಂತೆ. ನಾನು ದರ್ಶನ ಆಯ್ತು ಗೈಸ್. ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಇವ್ರ ಫ್ಯಾಮಿಲಿನೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ರು ಅಷ್ಟೇ. ಅಡಿಲಿ ಹೋಗ್ತಾ ಇದ್ದಾನೆ. ಎಲ್ರಿಗೂ ವಿಡಿಯೋ ಯಾರು ನೋಡ್ತಿದ್ದಾರೆ ಇವ್ರ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋದಲ್ಲೇ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಗೈಸ್. ಅವರು ಮತ್ತೆ ನಾದ್ನಿ ಅವರು ಅದೇ ಟ್ರೈನ್ ಅಲ್ಲಿ ಇದಾರಂತೆ. ನೋಡೋಣ ಅವ್ರು ಸಿಗ್ತಾರೆ ಗೈಸ್. ಅವರು ಯಾರು ರೀಲ್ಸ್ ರಾಣಿ ಅಂತ ಇವ್ರ ನಾದ್ನಿ ಅವರು ರೀಲ್ಸ್ ರಾಣಿ ಅಂತ ಅವ್ರನ್ನ ಸರ್ವ್ ಮಾಡ್ಕೊಂಡಿದ್ದಾರೆ. ನೋಡ ನಮ್ಗೂ ಒಂದ್ ಸ್ವಲ್ಪ ಅವ್ರ ಕಡೆ ಏನೋ ಟಿಪ್ ಸಿಗುತ್ತಾ ಅಂತ ಕೇಳ್ಕೊಂಡು ನೋಡಿ ನಮ್ಮ ಹೊಸ ಸಬ್ಸ್ಕ್ರೈಬರು ಇವರೇ. ಹಾಯ್ ಮಾಡಿ. ಹಾಯ್. ಹಲೋ ಗೈಸ್. ಮತ್ತೆ ರೈಲ್ವೆ ಸ್ಟೇಷನ್ ನಾಳೆಯಿಂದ ಮತ್ತದೇ ಕೆಲಸ. ಜನ ನೋಡೋಣ. ಜನ ಕಡಿಮೆ ಹೋಗೋಣ. ಗೇಟೆಲ್ಲ ಒಂದು ರೈಲ್ವೆ ಸ್ಟೇಷನು. ಯಾವ ರೈಲ್ವೆ ಸ್ಟೇಷನ್ ಇದೆ? ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಅಂತ. ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ. ಟೈಮ್ ನೋಡಿ ಗೈಸ್ 7 ಗಂಟೆ ಆಗಿದೆ. 8:15 ಬೇರೆ ಡ್ಯೂಟಿಗೆ ಹೋಗಬೇಕು. ನಿದ್ದೆ ಬೇರೆ ಆಗಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.